ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಬ್ಲಾಗ್ಸ್. ಸೊ ಇದು 2 ದಿನದ ವ್ಲಾಗ್ ಆಗಿರುತ್ತೆ. ಸೊ 2 ದಿನದ ಕ್ಲಿಪ್ಪಿಂಗ್ಸ್ನು ನಾನೆಲ್ಲೇ ಅಟ್ಯಾಚ್ ಮಾಡಿರ್ತೀನಿ. ಇದು ಡೈಲಿ ವ್ಲಾಗ್ ಆಗಿರುತ್ತೆ. ನಾನು ಏನೇನು ಅಡುಗೆ ಮಾಡಿದೆ ಆ್ಯಂಡ್ ನನ್ನ ದಿನಚರಿ ಹೇಗಿತ್ತು ಇದನ್ನ ಶೇರ್ ಮಾಡ್ಕೊಳ್ತೀನಿ. ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಂತ ಅಂದರೆ, ನಾನು ಸ್ವಲ್ಪ ತರಕಾರಿಗಳನ್ನ ಬೆಳೆದಿದ್ದೀನಿ. ಸೊ ನಾನು ಏನೇನು ತರಕಾರಿಗಳನ್ನ ಬೆಳೆದಿದ್ದೀನಿ ಅಂತ ತೋರಿಸ್ತೀನಿ. ಹಾಗೆ ಅದನ್ನ ಯೂಸ್ ಮಾಡಿಕೊಂಡು ಏನು ಅಡುಗೆ ಮಾಡಿದೆ ಅನ್ನೋದು ಕೂಡ ಹೇಳ್ತೀನಿ. ಹಾಗೆ ಪಾಪುಗೂ ಕೂಡ ಯಾರಾದರೂ ಲೈಕ್ ನನ್ನ ಪಾಪು ಥರ ಸೇಮ್ ಏಜ್ ಇರೋರಿದ್ದರೆ ಅದಕ್ಕೆ ಒಂದು ಫುಡ್ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಸೊ ಇದು ಇವತ್ತಿನ ವ್ಲಾಗ್. ಸೊ ನಾನು ಬೆಳಗ್ಗೆನೇ ಇವತ್ತು ನಮ್ಮ ಕೈ ತೋಟದ ಹತ್ರ ಬಂದಿದ್ದೀನಿ. ಇಲ್ಲಿ ನಾನು ಸುಮಾರಷ್ಟು ತರಕಾರಿಗಳು ಹಾಕಿದ್ದೀನಿ. ಸೊ ಇವತ್ತು ಮೂಲಂಗಿ ಗಿಡದ ಎಲೆ ಏನಿರುತ್ತಲ್ಲ ಅದನ್ನೆಲ್ಲ ಕಿತ್ಕೊಂಡು ಪಲ್ಯ ಮಾಡೋಣ ಮೂಲಂಗಿ ಸೊಪ್ಪಿಂದು ಅಂತ ಹೇಳಿ ಕುಯ್ಕೊಳ್ತಾ ಇದ್ದೀನಿ. ಸೊ ಇನ್ನೂ 6:30 ಅಷ್ಟೇ ಟೈಮು. ಬೆಳಗ್ಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪಾಪು ಇನ್ನೂ ಮಲಗಿದ್ನಲ್ಲ, ಅವ್ನು ಎದ್ದೇಳೋ ಅಷ್ಟರಲ್ಲಿ ಬಂದುಬಿಡೋಣ ಅಂತ ಬಂದೆ. ಬಿಕಾಸ್ ಅವ್ನು ಎದ್ಮೇಲೆ ಏನಾಗುತ್ತೆ ಅಂತ ಅಂದರೆ ನಾನು ಅಲ್ಲೇ ಹೋಗ್ತೀನಿ ಅಂತ ಗೊತ್ತು. ಸೊ ಹುಡ್ಕೊಂಡು ಬಂದುಬಿಡ್ತಾನೆ. ಅಥವಾ ಅಲ್ಲಿ ಗಿಡಗಳೆಲ್ಲ ಸಣ್ಣ ಸಣ್ಣ ಗಿಡಗಳು ಹಾಕಿದ್ದೀನಿ, ಅದನ್ನೆಲ್ಲ ಕೀಳೋದು, ಮಣ್ಣಲ್ಲಿ ಆಟಾಡೋಕ್ಕೆ ಬರ್ತಾನಲ್ಲ, ಗಿಡಗಳು ಹಾಳು ಮಾಡಿಬಿಡ್ತಾನೆ ಅಂತ ಹೇಳಿ ಕರ್ಕೊಂಡು ಬರಲ್ಲ ಅವನ್ನ. ನಾನು ಇಲ್ಲಿ ತುಂಬ ತರಕಾರಿ ಹಾಕಿದ್ದೀನಿ. ಮೂಲಂಗಿ ಹಾಕಿದ್ದೀನಿ, ಸೊಪ್ಪು ಹಾಕಿದ್ದೀನಿ, ಆ್ಯಂಡ್ ಬೆಂಡೆಕಾಯಿ ಇದೆ, ಗೋರಿಕಾಯಿಗಳು, ಈ ಥರ ಸಾಕಷ್ಟು ಹಾಕಿದ್ದೀನಿ. ಆ್ಯಂಡ್ ಇವಾಗ ಸೊಪ್ಪೆಲ್ಲ ಆಲ್ಮೋಸ್ಟ್ 1 ಮಂತಿಂದ ಸೊಪ್ಪು ಹಾರ್ವೆಸ್ಟ್ ಮಾಡ್ಕೊಂಡ್ವಿ. ಇವಾಗ ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪು ಕುಯ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಬೆಂಡೆಕಾಯಿಗಳು ಕೂಡ ಸಿಕ್ಕಿದೆ, ಹಾಗೆ ಗೋರಿಕಾಯಿ ಸಿಕ್ಕಿದೆ. ಸೊ ಇಷ್ಟೆಲ್ಲ ಸಿಕ್ಕಿದ್ವು ಇವತ್ತು. ಆ್ಯಂಡ್ ಮೂಲಂಗಿ ಕಿತ್ಕೊಳ್ತಾ ಇಲ್ಲ ನಾನು, ಬಿಕಾಸ್ ಫ್ರೆಶ್ ಆಗಿರೋದನ್ನೇ ಕಿತ್ಕೊಂಡು ಹೋಗಿ ಸಾಂಬಾರು ಮಾಡೋಣ ಅಂತ ಹೇಳಿ. ಇವತ್ತು ನನಗೆ ಬೇಕಿರೋದು ಬರೀ ಮೂಲಂಗಿ ಸೊಪ್ಪು ಅಷ್ಟೇ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಇದು ಒಂದೊಂದು ಎಲೆ ಕಟ್ ಮಾಡಬೇಕಾದ್ರೂ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಂತ ಹೇಳಿ ಖುಷಿ ಪಟ್ಕೊಂಡು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಎಕ್ಸ್ಪ್ರೆಷನ್ಸ್ ಇಗ್ನೋರ್ ಮಾಡಿ, ಬಿಕಾಸ್ ಅದು ಕಟ್ ಆಗ್ತಿರ್ಲಿಲ್ಲ ಅಂತ ಹೇಳಿ ಮುಖ ಆ ರೀತಿ ಮಾಡಿದೆ ಅಷ್ಟೇ. ಆ್ಯಂಡ್ ಏನಂದರೆ ಏನೋ ಒಂಥರ ಖುಷಿ ನನಗೆ, ನಾನು ಬೆಳೆದಿದ್ರಲ್ಲಿ. ಆ್ಯಂಡ್ ನನಗೆ ಮುಂಚೆಯಿಂದನೂ ಕೂಡ ಇದೆಲ್ಲ ಇಷ್ಟ. ಬಟ್ ಆವಾಗ ಮಾಡೋಕ್ಕಾಗ್ತಿರ್ಲಿಲ್ಲ. ಪಾಪು ಹುಟ್ಟೋದಕ್ಕಿಂತ ಮುಂಚೆನೂ ಕೂಡ ಇದೇ ಜಾಗದಲ್ಲೇ ಹಾಕ್ಕೊಂಡಿದ್ದೆ. ಬಟ್ ಆ ಜಾಗದಲ್ಲಿ ಇವಾಗ ನಮ್ಮ ಟ್ರ್ಯಾಕ್ಟರ್ ನಿಲ್ಸೋಕ್ಕೆ ಅಂತ ಹೇಳಿ ಶೆಡ್ ಮಾಡಿದ್ದಾರೆ. ಆ್ಯಂಡ್ ನಾನಿವಾಗ ಈ ಕಡೆ ಅಂದರೆ ಅಲ್ಲಿ ಸ್ವಲ್ಪ ಜಾಗ ಇದೆಯಲ್ಲ, ಅಲ್ಲಿ ಮಾಡ್ಕೊಂಡಿದ್ದೀನಿ. ನನಗೆ ಮುಂಚೆ ಇದ್ದ ಜಾಗ ಅಂದರೆ ಇನ್ನೂ ಕನ್ವೀನಿಯೆಂಟ್, ಅಂದರೆ ಚೆನ್ನಾಗಿರ್ತಾಯಿತ್ತು ಅಲ್ಲಿ. ಬಿಕಾಸ್ ಅಲ್ಲಿ ವಾಟರ್ ಫೆಸಿಲಿಟಿ ಅಂದರೆ ನೀರು ಕೂಡ ಹತ್ರದಲ್ಲಿದ್ದೆ. ಆ ಥರ ಇಲ್ಲಿಗೆ ನಾನು ಒಂದು ಪೈಪ್ ಅಡ್ಜಸ್ಟ್ ಮಾಡಿಕೊಂಡು ನೀರೆಲ್ಲ ಹಾಕ್ಕೊಳ್ತೀನಿ ಗಿಡಗಳಿಗೆ. ನನಗೆ ಏನಂದರೆ ಈ ರೀತಿ ತರಕಾರಿ ಬೆಳೆಯೋದು ಆ್ಯಂಡ್ ಸೊಪ್ಪು ಇದನ್ನೆಲ್ಲ ಬೆಳೆದು ಹಾರ್ವೆಸ್ಟ್ ಮಾಡೋದು, ಅದೆಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ನಾನಿವಾಗ ಮೂಲಂಗಿ ಸೊಪ್ಪೆಲ್ಲ ಕೊಯ್ದುಕೊಂಡು ಆ್ಯಂಡ್ ಬೆಂಡೆಕಾಯಿಗಳನ್ನೆಲ್ಲ ಕಿತ್ಕೊಂಡೆ. ಹಾಗೆ ಈ ಗಿಡಕ್ಕೆ ನೀರು ಹಾಕ್ಬಿಟ್ಟು ಹೋಗ್ಬಿಡೋಣ, ಆಮೇಲೆ ಬರೋಕ್ಕಾಗಲ್ಲ ಅಂತ ಹೇಳಿ ನೀರು ಕೂಡ ಬಿಟ್ಟಿದ್ದೀನಿ. ಸೊ ನೀರೆಲ್ಲ ಗಿಡಗಳಿಗೆ ಹೋಗೋ ಅಷ್ಟರಲ್ಲಿ ಸೈಡಲ್ಲಿ ಅಂದರೆ ವೇಸ್ಟ್ ಗಿಡಗಳು ಬೆಳೆದಿರುತ್ತಲ್ಲ, ಕಳೆ ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ಕಿತ್ಕೊಳ್ತಾ ಇದ್ದೀನಿ. ಬಿಕಾಸ್ ಅವೆಲ್ಲ ಇದ್ರೇನಾಗುತ್ತೆ ಅಂದರೆ ನಾವು ನೀಟಾಗಿ ಅಂದರೆ ತರಕಾರಿ ಗಿಡಗಳು ಚೆನ್ನಾಗಿ ಬರಲ್ಲ ಅಂತ ಹೇಳಿ ಆ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ನಾನು ಒಗ್ಗರಣೆಗೆ ಅಂದರೆ ಸೊಪ್ಪಿನ ಪಲ್ಯಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ ಆ್ಯಂಡ್ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ನಾರ್ಮಲಾಗಿ ಒಗ್ಗರಣೆಗೆ ಏನು ಹಾಕ್ತೀವೋ ಅದೆಲ್ಲ. ಆ್ಯಂಡ್ ಇವಾಗ ಈರುಳ್ಳಿ ಮತ್ತು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕ್ಕೊಂಡಿದ್ದೀನಿ, 1 ಟೊಮೆಟೊನು. ಆ್ಯಂಡ್ ನಾನು ಇವಾಗಲೇ ಸೊಪ್ಪನ್ನ ತಂದಾಗಲೇ ಕ್ಲೀನ್ ಮಾಡಿಕೊಂಡೆ, ಅಂದರೆ ಸೋಸಿದ್ದೀನಿ. ಏನಾದರೂ ಹುಳ ಏನಾದರೂ ಇರುತ್ತಾ ಅಂತ ನೋಡಿ ಸೋಸ್ಕೊಂಡು ನೀಟಾಗಿ ತೊಳೆದಿದ್ದೆ. ಸೊ ತೊಳೆದಿದ್ದೆಲ್ಲ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ನಾನು ಇವಾಗ ಕ್ಲಿಪ್ಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು, ಬಿಕಾಸ್ ಮೂಲಂಗಿ ಸೊಪ್ಪು ಏನಂತ ಅಂದರೆ ಅದು ಬೇಗ ಬೇಯಲ್ಲ ಅಂತ ಹೇಳಿದ್ರು. ಸೊ ನಾನು ಫಸ್ಟ್ ಟೈಮ್ ಈ ರೆಸಿಪಿ ಟ್ರೈ ಮಾಡಿರೋದು. ನಾನು ಮುಂಚೆ ಯಾವತ್ತೂ ಮಾಡಿರಲಿಲ್ಲ. ಸೊ ಇವತ್ತು ಅಂದರೆ ಮುಂಚೆ ಬೆಳೆದಿದ್ದೆ ಮೂಲಂಗಿನ, ಬಟ್ ನಾನೇನಂದರೆ ಅದು ವೇಸ್ಟ್ ಅಂತ ಹೇಳ್ಬಿಟ್ಟು ಎಸೆದ್ಬಿಡ್ತಿದ್ದೆ. ಬಟ್ ನಾನು ಯೂಟ್ಯೂಬ್ನಲ್ಲಿ ಸ್ಕ್ರೋಲ್ ಮಾಡಿ ನೋಡಿದೆ, ಏನಾದರೂ ರೆಸಿಪೀಸ್ ಟ್ರೈ ಮಾಡ್ಬೋದಾ ಅಂತ ಹೇಳಿ. ಸೊ ನಾನು ನಿನ್ನೆ ರಾತ್ರಿ ನೋಡಿದ್ದು. ನನಗೆ ಆಲ್ಮೋಸ್ಟ್ ರಾತ್ರಿ ಎಲ್ಲ ಅದೇ ಯೋಚನೆ ಇರ್ತಿತ್ತು. ಸೊ ನಾಳೆ ನಾನು ಇದನ್ನು ಕಿತ್ಕೊಳ್ತೀನಿ, ನಾನು ಇವಾಗ ಅಡುಗೆ ಮಾಡ್ತೀನಿ ಅದರಲ್ಲಿ ಅನ್ನೋದೇ ಒಂಥರ. ಹೆಂಗೆ ಅಂದರೆ ಎಷ್ಟೊತ್ತಿಗೆ ಬೆಳಗ್ಗೆ ಆಗುತ್ತೆ ಅನ್ನೋ ಥರ ಆಗಿದ್ದು. ಬಿಕಾಸ್ ಫಸ್ಟ್ ಟೈಮ್ ಅಲ್ವಾ ಈ ರೀತಿಯೆಲ್ಲ ಮಾಡ್ತಿರೋದು, ಅದಕ್ಕೋಸ್ಕರ. ಇವಾಗ ಸೊಪ್ಪೆಲ್ಲ ಹಾಕಿದ್ದಾದಮೇಲೆ ಉಪ್ಪು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪನೇ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಎಲ್ಲ ಒಟ್ಟಿಗೆ ಹಾಕೋಕ್ಕಾಗಲ್ಲ, ಪಾತ್ರೆಯಿಂದ ಹೊರಗೆ ಬಂದುಬಿಡುತ್ತೆ. ಸೊ ಸ್ವಲ್ಪ ಹಾಕ್ದಂಗೆ ಅದೆಲ್ಲ ಸಣ್ಣ ಆಗೋದಲ್ಲ, ಅಂದರೆ ಸೊಪ್ಪು ಬೇಯ್ತಾ ಕಟ್ ಮಾಡ್ತಾ ಹಾಕ್ಕೊಳ್ತೀನಿ. ಇವಾಗ ನಾನು ಇಷ್ಟು ಕಟ್ ಮಾಡ್ತಿದ್ದೀನಲ್ಲ, ಇಷ್ಟನ್ನು ಒಂದು ಸಲ ಹಾಕ್ತೀನಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ತಾಂಡು ಕಟ್ ಮಾಡೋ ಅಷ್ಟೊತ್ತಿಗೆ ಅದೆಲ್ಲ ಕಡಿಮೆ ಆಗಿರುತ್ತೆ. ಸೊ ಎಲ್ಲ ನೀಟಾಗಿ ಬರುತ್ತೆ ಅಂತ ಹೇಳಿ ಇದಕ್ಕೆ
ಏನಂದರೆ ಜಾಸ್ತಿ ಮಸಾಲೆ ಹಾಕೋ ಅವಶ್ಯಕತೆ ಇರಲ್ಲ. ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಸೊಪ್ಪೆಲ್ಲ ಬಾಡಿಸ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಖಾರದ ಪುಡಿ, ಮಸಾಲೆ ಪುಡಿ ಇಷ್ಟು ಹಾಕಿದ್ರೆ ಪಲ್ಯ ರೆಡಿ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಮಾರ್ಕೆಟ್ನಲ್ಲೆಲ್ಲ ಸಿಗುತ್ತೆ ಆ್ಯಕ್ಚುಲಿ ಇದು ಸೊಪ್ಪು ಜೊತೆನೇ ಬಂದಿರುತ್ತಲ್ಲ ಮೂಲಂಗಿಗಳು. ಅದರಲ್ಲಿ ನಮಗೆ ಸೊಪ್ಪು ಸಿಗುತ್ತೆ. ಸೊ ನಾನು ಆ ರೀತಿ ಯಾವತ್ತೂ ತಂದಿರಲಿಲ್ಲ ಬಿಕಾಸ್ ನನಗೆ ಗೊತ್ತಿರಲಿಲ್ಲ ಅಲ್ವಾ. ಸೊ ಈ ಸಲ ಕಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೂ ಸಾಕಷ್ಟು ತರಕಾರಿಗಳಿದ್ದಾವೆ. ಅಂದರೆ ಯಾವ ಥರ ತರಕಾರಿ ಅಂದರೆ, ನಾವು ಇವಾಗ ದಂಟಿನ ಸೊಪ್ಪು ಹಾಕಿರ್ತೀವಲ್ಲ, ದಂಟಿನ ಸೊಪ್ಪನ್ನ ತುಂಬ ದಿನ ಬಿಟ್ಟರೆ ದಂಟು ಅಂತ ಸಿಗುತ್ತಲ್ಲ, ಆ ದಂಟೆಲ್ಲ ಚೆನ್ನಾಗಿರುತ್ತೆ ಸಾಂಬಾರು ಮಾಡೋಕ್ಕೆ. ಸೊ ನಾನಿವಾಗ ಆ ದಂಟನ್ನು ಕೂಡ ನಾನು ನಾಳೆ ವ್ಲಾಗ್ನಲ್ಲಿ ಯಾವ ರೀತಿ ರೆಸಿಪೀಸ್ ಅದನ್ನು ಮಾಡೋದು, ಸಾಂಬಾರು ಮಾಡೋದು ಹೇಗೆ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಹೇಗೆ ಕ್ಲೀನ್ ಮಾಡೋದು ಇದನ್ನೆಲ್ಲದನ್ನು ಕೂಡ. ಬಟ್ ಇವತ್ತು ಈ ರೆಸಿಪಿ ಇದು ಬೆಳಗ್ಗೆ ಕ್ಲಿಪ್ಪಿಂಗ್. ಇದು ಸೀಡ್ಸ್ ತೊಗೊಳ್ತೀನಿ ನಾನು, ಅಂದರೆ ಸೀಡ್ ಸೈಕ್ಲಿಂಗ್ ಮಾಡ್ತಾಯಿದ್ದೀನಿ. ಅದರದ್ದೊಂದು ಕ್ಲಿಪ್ಪಿಂಗ್ ಅಟ್ಯಾಚ್ ಮಾಡಿರಲಿಲ್ಲ. ಸೊ ಇದನ್ನು ಕುಕ್ಕಿಂಗ್ ಆದಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಟ್ಯಾಚ್ ಮಾಡಿದೆ. ಇವಾಗ ಕೂಡ ಬೆಳಗ್ಗೆನೇ ಅಲ್ವಾ. ಸೊ ನಾನು ಹಾಗೆ ಅಡುಗೆ ಮಾಡ್ಕೊಳ್ತಾ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಮತ್ತು ಫ್ಲ್ಯಾಕ್ಸ್ ಸೀಡನ್ನ ತೊಗೊಂಡೆ. ಬಿಕಾಸ್ ಏನಂದರೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಇದ್ದರೆ ಸರಿಯಾಗುತ್ತೆ ಅಂತ ಹೇಳಿ ಫಸ್ಟ್ 15 ಡೇಸಿಗೆ ತೊಗೊಳ್ಳೋದು. ಆ್ಯಂಡ್ ನೆಕ್ಸ್ಟ್ 15 ಡೇಸ್ಗೆ ಸಿಸಮಿ ಸೀಡ್ಸ್ ಮತ್ತು ನಾರ್ಮಲ್ ಇದು ಬರುತ್ತಲ್ಲ ಸನ್ಫ್ಲವರ್ ಸೀಡ್ಸು, ಸೂರ್ಯಕಾಂತಿ ಬೀಜ ಮತ್ತು ಎಳ್ಳು, ಅದನ್ನು ತೊಗೊಳ್ಳೋದು. ಸೊ ಅದನ್ನು ತಿಂದಿದ್ದಾದಮೇಲೆ ಇವಾಗ ಮಸಾಲೆ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿ ಕಾಯಿ ತುರಿ ಹಾಕಿ ತಿರುಗಿಸ್ತಾ ಇದ್ದೀನಿ. ಇದು ತುಂಬ ಹೊತ್ತು ಬೇಯಿಸ್ಬೇಕು, ನಾರ್ಮಲ್ ಸೊಪ್ಪು ಥರ ಅಲ್ಲ, ಬಿಕಾಸ್ ಗಟ್ಟಿ ಇರುತ್ತೆ ಸೊಪ್ಪು ಅಂತ ಹೇಳಿ. ಆ್ಯಂಡ್ ಇವಾಗ ಪಲ್ಯ ಮುಗೀತು. ಇದ್ರ ಜೊತೆಗೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ. ಸೊ ಇನ್ನೂ ಅಂದರೆ ನಮ್ಮ ಮನೆಯಲ್ಲ ನಾರ್ಮಲಾಗಿ ಬೆಳಗ್ಗೆ ಟೈಮ್ ಎಲ್ಲರೂ ತೋಟಕ್ಕೆ ಹೋಗ್ತಾರೆ ಆ್ಯಂಡ್ ತಿಂಡಿ ಟೈಮ್ ಬರ್ತಾರಲ್ಲ, ಅದರಿಂದ ನಾನೇನು ಮಾಡ್ತೀನಿ ಅಂದರೆ ಬೆಳಗ್ಗೆನೇ ತಿಂಡಿ ಮಾಡಿಟ್ಕೊಂಡು ದೋಸೆ ಚಪಾತಿ ಈ ಥರದ್ದಾದರೆ ಅವರೆಲ್ಲರೂ ಬಂದಾಗ ಮಾಡಿಕೊಡ್ತೀನಿ. ಆ್ಯಂಡ್ ಅಷ್ಟೊತ್ತಲ್ಲಿ ಪಾಪು ಈಗಾಗಲೇ ಬಂದುಬಿಟ್ಟು ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಮಕ್ಕಳಿದಾರಲ್ಲ ಅವ್ರ ಜೊತೆ ಬಂದು ಆಟ ಆಡ್ತಿದ್ದ. ಸೊ ನೀರು ಬಿಡ್ತಿದ್ದಾನೆ, ನೀರಲ್ಲಿ ಆಟ ಆಡ್ತಿದ್ದೀನಿ ಅಂತ ಹೇಳಿ ಅಜ್ಜಿ ಬೈತಾಯಿದ್ರು. ಆ್ಯಂಡ್ ಅಜ್ಜಿ ಕರ್ಕೊಂಡು ಬಂದರು ಅವನ್ನ. ಸೊ ನಮ್ಮ ಅತ್ತೆ ರೊಟ್ಟಿ ಹಾಕ್ತಾಯಿದ್ದಾರೆ. ಅಂದರೆ ರೊಟ್ಟಿ ಅಂದರೆ ಬರಿಯೋ ರೊಟ್ಟಿ ಅಂತ ನಮ್ಮ ಕಡೆ ಈ ಥರದ್ದು ರೊಟ್ಟಿ ಮಾಡೋದು. ಸೊ ರೊಟ್ಟಿ ಬರಿತಾಯಿದ್ದಾರೆ. ಆ್ಯಂಡ್ ರೊಟ್ಟಿ ಜೊತೆಗೆ ಮೂಲಂಗಿ ಸೊಪ್ಪಿನ ಪಲ್ಯ. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫಸ್ಟ್ ಟೈಮ್ ತಿಂದಿದ್ದು ಕೂಡ. ನಾರ್ಮಲ್ ಸೊಪ್ಪಲ್ಲಿ ಥರ ಇರುತ್ತೆ, ಬಟ್ ಸ್ವಲ್ಪ ಮೂಲಂಗಿ ಸ್ಮೆಲ್ ಇರುತ್ತೆ. ಜಾಮೂನ್ ಮಾಡಿದ್ನಲ್ಲ, ಸೊ ಸ್ವಲ್ಪ ಜಾಮೂನ್ ಕೊಟ್ಟೆ ಎಲ್ರಿಗೂ. ಆ್ಯಂಡ್ ನಾನು ಕೂಡ ತೊಗೊಂಡೆ. ಆ್ಯಂಡ್ ಇವತ್ತು ಪಾಪು ಕೂಡ ಕೊಟ್ಟೆ. ಆ್ಯಂಡ್ ಅವನು ಆಫ್ ತಿಂದ ಅಷ್ಟೇ, ಬಿಕಾಸ್ ಶುಗರ್ ಇರುತ್ತಲ್ಲ ಅಂತ ಹೇಳಿ ನಾನು ಬೇಡ ಅಂದೆ. ಬಟ್ ನಾವು ತಿಂತಿದ್ದು ನೋಡಿ ಬಂದ ಅಂತ ಹೇಳಿಬಿಟ್ಟು ಕೊಟ್ಟೆ. ಇವಾಗ ಪಾಪುಗೆ ಏನು ಫುಡ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ನಾನು ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೆ, ಓಕೆನಾ. ಇವಾಗ ನಾನು ಒಂದು 4 ನುಗ್ಗೆಕಾಯಿ ತೊಗೊಂಡು ಈ ರೀತಿ ಅದರೊಳಗಡೆ ಏನಿರುತ್ತಲ್ಲ ಕಂಟೆಂಟ್, ನುಗ್ಗೆಕಾಯಲ್ಲಿ ಸಿಪ್ಪೆ ಬಿಡಿಸ್ಬಿಟ್ಟು ನುಗ್ಗೆಕಾಯಲ್ಲಿರೋದನ್ನೆಲ್ಲ ಸ್ಪೂನಲ್ಲಿ ಎತ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಅನ್ನದ ಜೊತೆಗೆ ಮಿಕ್ಸ್ ಮಾಡಿ ಪಾಪುಗೆ ತಿನ್ನಿಸೋದು. ಅವ್ರಿಗೆ ಡೈರೆಕ್ಟಾಗಿ ನುಗ್ಗೆಕಾಯಿ ಅದೇ ರೀತಿ ಕೊಡೋಕ್ಕಾಗೋದಿಲ್ಲ ಅಲ್ವಾ, ಅದರಿಂದ ಈ ರೀತಿ ಮಾಡಿಕೊಟ್ರೆ ಅವರು ತಿಂತಾರೆ ಅಂತ ಹೇಳಿ. ಸೊ ನಮ್ಮ ಮನೇನೇನಂದರೆ ರೂಮ್ ವಿಂಡೋಯಿಂದ ಹೊರಗಡೆ ಯಾರಾದರೂ ಒಳಗೆ ಬಂದರೆ ಕಾಣುತ್ತೆ. ಸೊ ಪಾಪು ಹೊರಗಡೆ ಹೋಗಿದ್ನಲ್ಲ, ನಾನು ರೂಮಿಂದನೇ ಕರಿತಾ ಇದ್ದೆ. ಸೊ ಅವನೇನಂದರೆ ಹೈಡ್ ಆ್ಯಂಡ್ ಸೀಕ್ ಆಡೋ ಥರ ಕಣ್ಣ ಮುಚ್ಚಲೆ ಕೂಕ್ ಅಂತ ಅಂದರೆ ಆ ಕಡೆ ಓಡಿ ಬರೋದು. ಆ್ಯಂಡ್ ಮತ್ತು ನಾನು ಸುಮ್ಮನೆ ಈ ಕಡೆ ಅವನ್ನ ನೋಡ್ದಲ್ಲೇ ಇಗ್ನೋರ್ ಮಾಡಿ ಈ ಕಡೆ ತಿರುಗಿದಾಗ ರೂಮ್ ಡೋರ್ ಹತ್ರ ಬರೋದು, ಈ ರೀತಿ ಆಟ ಆಡ್ತಾ ಇದ್ದ. ಆಲ್ಮೋಸ್ಟ್ 15 ಮಿನಿಟ್ಸೇ ಈ ರೀತಿ ಆಟ ಆಡಿದ್ದಾನೆ. ಅವ್ನು ಈ ರೀತಿ ನಕ್ಬಿಟ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ ಪೂರ್ತಿ ಒಂದು ಸಾರಿ ನಗ್ತಿರ್ತಾನೆ ಒಂದೊಂದು ಸಲ. ಅದನ್ನು ನೋಡೋಕ್ಕೆ ಖುಷಿ ಅನಿಸುತ್ತೆ ನನಗೆ. ಈ ರೀತಿ ಮಧ್ಯಾಹ್ನ ಟೈಮ್ ಪೂರ್ತಿ ಅವನ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ಒಂದು 11 ಅಷ್ಟರಲ್ಲೆಲ್ಲ ಕೆಲಸ ಮುಗಿಸ್ಕೊಳ್ತೀನಿ. ಆ್ಯಂಡ್ ಅವನು ಆಮೇಲೆ ಮಲ್ಕೊಳ್ತಾನಲ್ಲ, ಸೊ ಅವನು ಎದ್ದಾದಮೇಲೆ ಇನ್ನು ಸಂಜೆವರೆಗೂ ಪೂರ್ತಿ ಅವನ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಬೇಗ ಕೆಲಸ ಮುಗಿಸ್ಕೊಳ್ತೀನಿ, ಅವನಿಗೆ ಟೈಮ್ ಕೊಡಬೇಕಲ್ಲ. ಅಂದರೆ ಅವ್ನಿಗೆ ಯಾವಾಗಲೂ ಅಮ್ಮ ಬೇಕು ಅಲ್ವಾ, ಅದಕ್ಕೆ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಅವನ ಜೊತೆ ಆರಾಮಾಗಿರ್ಬೋದು ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಡೇ ವ್ಲಾಗ್ ಇದು. ನಾನು ಬೆಳಗ್ಗೆ ತಿಂಡಿಗೆ ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ. ಎಳ್ಳಿಕಾಯಿ ನಮ್ಮ ತೋಟದ್ದೇನೆ. ಸೊ ತೋಟದಲ್ಲಿ ಎಳ್ಳಿಕಾಯಿ ಬಿಟ್ಟಿತ್ತು ಅಂತ ತೊಗೊಂಡು ಬಂದಿದ್ದರು, ಅದಕ್ಕೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಸಾಂಬಾರಿಗೆ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ನಮ್ಮ ತೋಟದಲ್ಲೇ ಸಿಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಈ ಸೀಸನ್ನಲ್ಲಿ ತುಂಬ ತರಕಾರಿಗಳು ಸಿಗ್ತವೆ. ಸೊ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಚಿತ್ರಾನ್ನದ ಜೊತೆಗೆ ಸ್ವಲ್ಪ ಹಪ್ಪಳಗಳನ್ನ ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಸೊ ಹುರುಳಿಕಾಳು ಹಪ್ಪಳ ಬರುತ್ತಲ್ಲ, ಆ ಹುರುಳಿಕಾಳು ಹಪ್ಪಳನ ಮಾಡ್ಕೊಳ್ತಾ ಇದ್ದೀನಿ ನಾನಿವಾಗ. ಸ್ವಲ್ಪ ಆಯಿಲ್ ಹಾಕಿ ಲೈಟಾಗಿ ಮಾಡ್ಕೊಳ್ತೀನಿ. ಅಂದರೆ ತುಂಬ ಎಣ್ಣೆ ಹಾಕಿದ್ರೆ ಲೇಟ್ ಆಗುತ್ತಲ್ಲ ಅಂತ ಹೇಳಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು. ಸೊ ಚಿತ್ರಾನ್ನ ರೆಡಿ ಆಗಿದೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ನಾನು ಒಂದು ಸಲ ಮಾವಿನಕಾಯಿ ಚಿತ್ರಾನ್ನ ಕೂಡ ಟ್ರೈ ಮಾಡಬೇಕು, ಅಂದರೆ ತಿಂದಿದ್ದೀನಿ, ಬಟ್ ನಾನು ಯಾವತ್ತೂ ಮಾಡಿಲ್ಲ ಅಂತ ಅಷ್ಟೇ. ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.